ನಾನು ಇವತ್ತಿಲ್ಲಿ ಏನಾದರೂ ಕೂತ್ಕೊಂಡು ಮಾತಾಡ್ತಾ ಇದ್ದೀನಿ ಅಂದರೆ ಅದಕ್ಕೊಂದು ಪ್ರಮುಖರು ಇದ್ದಾರೆ. ಅದರಲ್ಲಿ ಮೊದಲನೇ ಬಾರಿಗೆ ನಮ್ಮ ಗುರುಗಳಾದ ಎಸ್ ಉಮೇಶ್ ಅವರು ಎಲ್ಲೋ ಒಂದು ಮೂಲೆಯಲ್ಲಿ ಕೂತ್ಕೊಂಡು ನಮಗಿಷ್ಟ ಬಂದಂಗೆ ಕತೆ ಬರ್ಕೊಂಡು ಸಿನಿಮಾ ಇಂಡಸ್ಟ್ರಿಗೆ ಬಂದಾಗ ಅವ್ರು ಸಿಕ್ಕಿ ಕತೆ ಬರೆಯೋದು ಹಿಂಗಲ್ಲ, ಈ ರೀತಿ ಬರಿಬೇಕು ಅಂತ ಅವಳೇ ನನ್ನ ಹೆಂಡತಿ ಸ್ಕ್ರಿಪ್ಟು ಮತ್ತು ಬದುಕು ಜಟಕ ಬಂಡಿ ಅನ್ನೋ ಸ್ಕ್ರಿಪ್ಟ್ನ ಅವರು ನನಗೆ ಕೊಟ್ಟಿದ್ದು. ಅದನ್ನು ನೋಡಾದ್ಮೇಲೆ ನಾನು ಯಾವ ರೀತಿ ಸ್ಕ್ರಿಪ್ಟ್ ಮಾಡೋದು ಅಂತ ಕಲ್ತ್ಕೊಂಡೆ. ಅವ್ರ ಜೊತೆಲೇ ಕೆಲಸ ಮಾಡಿ ಒಂದಷ್ಟು ಸಿನಿಮಾಗೆ ಡೈಲಾಗ್ಸು ಬರೆದಿದ್ದೆ, ನಿರ್ದೇಶನನೂ ಮಾಡಿದ್ದೆ. ಈ ಸಿನಿಮಾದಲ್ಲೂ ಅವ್ರ ಕೋಆಪ್ರೇಷನ್ ತುಂಬಾ ಇದೆ. ಅದೇ ರೀತಿ ಶೂಟಿಂಗ್ ಸಂದರ್ಭದಲ್ಲಿ ನಮ್ಮ ಲೊಕೇಶನ್ ಪ್ರತಿಯೊಂದು ಇದರಲ್ಲೂ ಪ್ರತಿಯೊಂದು ದಿನವೂ ಪ್ರತಿಯೊಂದು ಜವಾಬ್ದಾರಿ ತಗೊಂಡು ಈ ಸಿನಿಮಾನ ಕಂಪ್ಲೀಟ್ ಆಗೋದಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಅದಾದಮೇಲೆ ನಮ್ಮ ಪ್ರಶಾಂತಣ್ಣ ಪೋಸ್ಟ್ ಪ್ರೊಡಕ್ಷನ್ ವರ್ಕ್ ಇರ್ಬೋದು, ಆರ್ಟಿಸ್ಟ್ಗಳಿರ್ಬೋದು, ಇಲ್ಲಿವರೆಗೂ ಬಿಡುಗಡೆ ಅನ್ನುವಂಥ ಸಹ ಅವ್ರದ್ದೇ ಆದ ಸಂಸ್ಥೆ ತಾಂಡ ಮೂವಿ ಮೇಕರ್ಸ್ ಅದರ ಅಡಿಯಲ್ಲಿ ಬಿಡುಗಡೆ ಮಾಡ್ತಾ ಇದ್ದೀವಿ. ಅದು ಬಿಟ್ಟರೆ ಇನ್ನೊಬ್ಬರು ರಾಜಣ್ಣ ಅಂತ ಅವರು ನಮ್ಮ ಜೊತೆ ಪ್ರತಿದಿನವೂ ಇದ್ದು ಕಂಪ್ಲೀಟ್. ಇದು ನನ್ನ 2ನೇ ಸಿನಿಮಾ. ಸುಮಾರು ಒಂದು 28 ದಿವಸಗಳ ಕಾಲ ಶೂಟಿಂಗ್ ಮಾಡಿದ್ದೀವಿ ಬೆಂಗಳೂರು ಸಿಟಿ, ಮಂಚಿನಬೆಲೆ ಡ್ಯಾಮ್ ಸುತ್ತಮುತ್ತಲು. ಈ ಚಿತ್ರದಲ್ಲಿ ನಾಯಕ ನಟರಾಗಿ ಅಖಿಲ್ ಕುಮಾರ್, ನಾಯಕಿಯಾಗಿ ತನುಪ್ರಸಾದ್ ಅವರು, ಮತ್ತು ಮುಖ್ಯ ಖಳನಾಯಕನಾಗಿ ವಿನೋದ್ ಅವರು. ಅವ್ರ ಫಿಯಾನ್ಸಿಯಾಗಿ ಒಬ್ಬರು ಆಶಾ ಅಂತ. ಅದು ಬಿಟ್ಟರೆ ಬಹು ಮುಖ್ಯವಾದ ಪಾತ್ರ ಹೋಮ್ ಮಿನಿಸ್ಟರ್ ಪಾತ್ರ ನಮ್ಮ ಲಹರಿ ವೇಲು ಸರ್ ಮಾಡಿದ್ರು. ಅದು ಬಿಟ್ಟರೆ ನಾಯಕಿ ಫಾದರ್ ಕ್ಯಾರೆಕ್ಟ್ರು ಭಾಸ್ಕರ್ ಸರ್. ಒಂದು ACP ಪಾತ್ರ ಪ್ರೇಮಗೌಡವ್ರು ಮಾಡಿದ್ದಾರೆ. ಇದು ಮುಖ್ಯ. ಇನ್ನುಳಿದು ಬೇರೆ ಬೇರೆ ಸಣ್ಣ ಪುಟ್ಟ ಇದ್ದಾವೆ. ಏನು ಮಾಡ್ತಾರೆ ಡೆಡ್ಲಿ ಲವರ್ಸ್. ಪ್ರೇಮಿಗಳಿಬ್ರು ಒಂದು ಐಷಾರಾಮಿ ಜೀವನ ನಡೆಸೋದಕ್ಕೋಸ್ಕರ ಅಂಡರ್ ವರ್ಲ್ಡ್ಗೆ ಎಂಟ್ರಿ ಆಗಿ ಅಲ್ಲೊಂದು ಡ್ರಗ್ ಮಾಫಿಯಾಗೆ ಸಂಬಂಧಪಟ್ಟ ಕೋಟ್ಯಾಂತರ ರೂಪಾಯಿ ದುಡ್ಡನ್ನ ಮೇನ್ ವಿಲನ್ಗೆ ಯಾಮಾರಿಸಿ ಕದ್ಕೊಂಡು ಹೋಗ್ತಾರೆ. ಕದ್ಕೊಂಡು ಹೋದಾಗ ಆ ಮೇನ್ ವಿಲನ್ಗೆ ಹೋಮ್ ಮಿನಿಸ್ಟರ್ ಪರಿಚಯ ಇರುತ್ತೆ. ಆ ದುಡ್ಡನ್ನ ರಿಕವರಿ ಮಾಡಿಸ್ಬೇಕು. ನನ್ನ ತಮ್ಮನ್ನ ಕೊಂದು ಅವನು ದುಡ್ಡು ತಗೊಂಡೋಗಿದ್ದಾನೆ ನನ್ನ ತಮ್ಮ. ಹೋಮ್ ಮಿನಿಸ್ಟರ್ ಆಗ ACPಗೆ ಈ ಕೇಸ್ನ ಹ್ಯಾಂಡಲ್ ಮಾಡೋದಕ್ಕೆ ಕೊಡ್ತಾರೆ. ಹ್ಯಾಂಡಲ್ ಮಾಡೋದಕ್ಕೆ ಕೊಟ್ಟಾಗ ಅವ್ರದ್ದೊಂದು ತಂಡ ಕಟ್ಕೊಂಡು ಅವ್ರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಎಲ್ಲಿದ್ದಾರೆ ಅಂತ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಸ್ವಲ್ಪ ಟ್ರ್ಯಾಕ್ ಮಾಡೋದಕ್ಕೆ ಶುರು ಮಾಡಿದ್ರೆ ಇದು 10% ಇಲ್ಲ, ಅದು 90% ಪಿಕ್ಚರ್ ಬೇರೆ ಇದೆ. ಟ್ರ್ಯಾಕ್ ಮಾಡೋಕೆ ಹೋದ್ಮೇಲೆ ಈ ಹೀರೋ ಇದು ಕದ್ಕೊಂಡು ಹೋದವರು ಆ ದುಡ್ಡನ್ನ ದಕ್ಕಿಸ್ಕೊಂಡ್ರ, ವಿಲನ್ ಇವ್ರ ಮೇಲೆ ರಿವೆಂಜ್ ತಗೊಂಡ, ಹೋಮ್ ಮಿನಿಸ್ಟರ್ ಕಳಿಸಿದ ACP ಪಾತ್ರ ಅವ್ರನ್ನ ಹಿಡಿದ್ರ, ಇವೆಲ್ಲವುಗಳು ಸಂಘರ್ಷಗಳು ಸ್ಟಾರ್ಟ್ ಆಗುತ್ತೆ. ಇದರಲ್ಲಿ ಒಂದು 6 ಆಕ್ಷನ್ ಸೀಕ್ವೆನ್ಸ್ಗಳು, 2 ಸಾಂಗು. ಈ ಕತೆ ನಡುವೆ ಮಧ್ಯ ಇವರಿಬ್ರು ಲವರ್ಸ್ಗಳು ಯಾಕಾದ್ರು, ಇವರಿಬ್ರು ನಡುವೆ ಅವಳು ಹಿನ್ನೆಲೆ ಏನು, ಅವಳಿಗೂ ಹೆಂಗ್ ಲವ್ ಆಯಿತು, ಇವ್ರು ಯಾಕೆ ಡೆಡ್ಲಿಗಳಾದ್ರು, ಇದು ಕತೆ. ಲಾಸ್ಟಲ್ಲಿ ದುಡ್ಡು ದಕ್ಕಿಸ್ಕೊಂಡ್ರೆ ಏನು ಒಂದು ಅದೇ ಕ್ಯೂರಿಯಾಸಿಟಿ, ಅದೇ ಕ್ಲೈಮ್ಯಾಕ್ಸ್. ಯಾರಿಗೆ ಸಿಗುತ್ತೆ, ಯಾರಿಗೆ ಸಿಗಲ್ಲ, ಯಾರು ಏನಾಯ್ತಾರೆ ಅದೊಂದು ಅಷ್ಟೇ. ಇನ್ನೊಂದು ಯುಗಾದಿ ಹಿಂದೆ ಮುಂದೆ ಮಾಡ್ಬೋದು, ನೆಕ್ಸ್ಟ್ ಮಂತು ಮಾಡ್ತು. ಇದು ಸೆನ್ಸಾರ ಮುಗ್ದಿದೆ. ಯು ಬಾರಿ ಎ ಬಂದಿದೆ. ಯು ಬಾರಿ ಎ ಅಲ್ಲ, ಇದು ಯು ಬಾರಿ ಎ ಬಂದು ಇದು ಶೂಟೌಟು, ಒಂದು ಸ್ವಲ್ಪ ಡ್ರಿಂಕು, ಸ್ಮೋಕಿಂಗ್ ಕಾರ್ಡ್ಸ್, ಅದರಿಂದ ಯು ಬಾರಿ ಎ ಬಂದಿದೆ. ಯು ಬಾರಿ ಎ 16+. ಅದು ನಮ್ಮ ಉಮೇಶ್ ಅವರು ನಮ್ಮ ಗುರುಗಳು ಕೈಲಿ ಮಾಡಿಸ್ಬೇಕು ಅಂತ ಕರ್ಕೊಂಡು ಬಂದರು. ಲಹರಿ ವೇಲೂರ್ ಬಗ್ಗೆ ಒಂದು ಮಾತು ಹೇಳಬೇಕು ನಾನು ಇವಾಗ. ಶೂಟಿಂಗ್ ಸಂದರ್ಭದಲ್ಲಿ ಅವ್ರು ಹೆಂಗೆ ಕೋಆಪ್ರೇಷನ್ ಮಾಡಿದ್ರು ಅಂತ. ನಮಗೆ ಒಂದು ಸಲ ತಪ್ಪು ಮಾಡಿದಾಗ ಹೇಳಕ್ಕೆ ಭಯ ಇವ್ರಿಗೆ, ಇನ್ನು ರೀಟೇಕ್ ತಗೊಳಕ್ಕೆ. ನಾನಿಲ್ಲಿ ಲಹರಿ ವೇಲು ಅಲ್ಲ, ನಾನು ಆ್ಯಕ್ಟ್ರು, ನೀವು ಡೈರೆಕ್ಟ್ರು ಅಷ್ಟೇ. ಆಮೇಲೆ ಯಾರಾದರೂ ಫೋನ್ ಮಾಡಿದ್ರು ಅಷ್ಟೇ, ನಾನು ಶೂಟಿಂಗ್ ಎಲ್ಲಿದ್ದೀನಿ ಸಾಯಂಕಾಲದ ಮೇಲೆ ಫೋನ್ ಮಾಡ್ತೀನಿ.
ತುಂಬಾ ಕೋಆಪರೇಟಿವ್ ಮಾಡಿದ್ರು, ತುಂಬಾ ಚೆನ್ನಾಗಿ ಬಂದಿದೆ. ಪಂಚಿಂಗ್ ಡೈಲಾಗ್ಸ್ಗಳು ಸಿನಿಮಾದಲ್ಲಿ ನೋಡಬೇಕು ಇವ್ರದ್ದು. ಒಂದು ಹೇಳು ಅಂದರೆ ಹೇಳ್ಬಿಡ್ತೀನಿ ಡೈಲಾಗ್. ಇವ್ರ ಡೈಲಾಗ್ ಹೇಳ ಇವ್ರದಾ? ಬೇಟೆ ಬಿದ್ದ ಮೇಲೆ ಅದನ್ನ ತುಂಡು ತುಂಡಾಗಿ ಕತ್ತರಿಸಿ ಸುಟ್ಟು ತಿನ್ನೋದಕ್ಕೆ ನಿನ್ಗೆ ಉಪ್ಪು ಖಾರ ಹಾಕಿ ಕೊಡ್ತಾಳಲ್ಲ, ಆಗ ಗೊತ್ತಾಗುತ್ತೆ ಅವಳೆಂತ ಬೇಟೆಗಾತಿ ಅಂತ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.